ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ABS ಕ್ರಿಯೇಟರ್ಸ್ ಭಾರತಿ ಚಾನಲ್ಗೆ ಸ್ವಾಗತ. ಈಗ ನಾನು ದಿಢೀರ್ ಎರಳಿಕಾಯಿ ಉಪ್ಪಿನಕಾಯಿ ಮಾಡುವುದನ್ನು ತೋರಿಸುತ್ತಿದ್ದೇನೆ. ಇದನ್ನು ಮಾಡಿದ ತಕ್ಷಣ ಬಳಸಬಹುದು. ಬಹಳ ರುಚಿಯಾಗಿರುತ್ತದೆ. ಬಹಳ ಸುಲಭವಾಗಿ, ಸರಳವಾಗಿ, ಬೇಗ ಮಾಡಬಹುದು. ಇದು ಅನ್ನಕ್ಕೆ, ರೊಟ್ಟಿಗೆ, ಮೊಸರು ಅನ್ನಕ್ಕೆ ರುಚಿಯಾಗಿರುತ್ತದೆ. ನನ್ನ ಕೈಯಲ್ಲಿರುವುದು ಎರಳಿಕಾಯಿ. ಇದು ನಿಂಬೆ ಹಣ್ಣಿನ ರುಚಿ, ಅದೇ ರೀತಿಯ ಪರಿಮಳ, ಅದಕ್ಕೆ ಸಮನಾದ ದೊಡ್ಡ ನಿಂಬೆ ಎಂದು ಹೇಳಬಹುದು. ಈ ಎರಳಿಕಾಯಿ ನಿಂಬೆ ಹಣ್ಣಿನಷ್ಟೇ ಉತ್ತಮವಾದ ಹಣ್ಣು. ಇದಕ್ಕೆ ಸಮನಾದ ಔಷಧೀಯ ಗುಣ ಇದೆ. ಎರಳಿಕಾಯಿಯಲ್ಲಿ ಹಲವಾರು ಪೋಷಕಾಂಶಗಳಿರುವುದರಿಂದ ಹಲವಾರು ರೋಗಗಳಿಗೆ ಉತ್ತಮವಾದ ಔಷಧಿ. ಈ ಎರಳಿಕಾಯಿಯಲ್ಲಿ ಸ್ವಲ್ಪ ಕಹಿ ಅಂಶ, ಸ್ವಲ್ಪ ಸಿಹಿ ಅಂಶ ಇರುವುದರಿಂದ ವಿಶೇಷವಾದ ರುಚಿಯನ್ನು ನಮಗೆ ಕೊಡುತ್ತದೆ. ಮುಖ್ಯವಾಗಿ ನಮ್ಮ ದೇಹದಲ್ಲಿರುವ ಉಷ್ಣತೆಯನ್ನು ಮತ್ತು ಪಿತ್ತವನ್ನು ಕಡಿಮೆ ಮಾಡುವುದರಿಂದ ಹಲವಾರು ಪಿತ್ತ ವಿಕಾರಿಗಳಿಗೆ ಇದು ರಾಮಬಾಣ. ಮುಖ್ಯವಾಗಿ ಇದು ಜೀರ್ಣಾಂಗಕ್ಕೆ ಸಂಬಂಧಿಸಿದ ಅಜೀರ್ಣ, ಹೊಟ್ಟೆ ಉರಿ, ಎದೆ ಉರಿ, ಉಳಿತೇಗು, ಹೊಟ್ಟೆ ಹುಣ್ಣಿಗೆ ಇದು ಉತ್ತಮವಾದ ಔಷಧಿ. ವಾಂತಿ, ತಲೆ ಸುತ್ತು, ತಲೆನೋವನ್ನು ಇದು ಕಡಿಮೆ ಮಾಡುತ್ತದೆ. ಜಾಂಡೀಸಿಗೆ ಇದು ಉತ್ತಮವಾದ ಔಷಧಿ. ಎರಳೆಕಾಯಿಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ಉತ್ತಮವಾದ ಔಷಧಿಯೂ ಹೌದು. ಪೊಟ್ಯಾಸಿಯಂ ಅಂಶ ಹೇರಳವಾಗಿ ಇರುವುದರಿಂದ ದೇಹದಲ್ಲಿರುವ ನೀರಿನ ಅಂಶವನ್ನು ಕಾದಿರಿಸುತ್ತದೆ. IBP ಇರುವವರಿಗೆ ಎರಳೆಕಾಯಿ ಉತ್ತಮವಾದ ಔಷಧಿ. ಎರಳೆಕಾಯಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಗುಣ ಇದೆ. ಆದ್ದರಿಂದ ಹಲವಾರು ರೋಗಗಳನ್ನು ತಡೆಗಟ್ಟುತ್ತದೆ. ಚರ್ಮ ರೋಗಗಳಿಗೂ ಇದು ಉತ್ತಮವಾದ ಔಷಧಿ ಎಂದು ಹೇಳಬಹುದು. ಎರಳೆಕಾಯಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಬೇಕಾದ ಗಾತ್ರಕ್ಕೆ ಹೋಳುಗಳಾಗಿ ಕಟ್ ಮಾಡಿಕೊಳ್ಳಬಹುದು. ನಾನು ಈಗ ಮೀಡಿಯಂ ಸೈಜ್ನ 4 ಎರಳೆಕಾಯಿಯನ್ನು ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ. ಇದಕ್ಕೆ 10 ರಿಂದ 12 ಹಸಿರುಮೆಣಸಿಕಾಯನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಎಂದರೆ ಹಸಿರುಮೆಣಸಿಕಾಯಿಯನ್ನು ಸೇರಿಸಿಕೊಳ್ಳಬಹುದು. 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಬಿಡಿಸಿ ಇಟ್ಟುಕೊಂಡಿದ್ದೇನೆ. ಎರಳೆಕಾಯಿ ಉಪ್ಪಿನಕಾಯಿಗೆ ಈ ರೀತಿ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಕೊಂಡಿದ್ದೇನೆ. ಪಾನಿಗೆ 1 ಲೋಟ ನೀರು ಹಾಕಿ ಎರಳೆಕಾಯಿ ಹೋಳುಗಳನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ಕಟ್ ಮಾಡಿದ ಹಸಿರು ಮೆಣಸಿನಕಾಯಿ ಹಾಕಿ 1 ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪುಡಿ, 1-1.5 ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕುತ್ತಿದ್ದೇನೆ. ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಬಹುದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಬೇಯಿಸಿಕೊಳ್ಳೋಣ. ಈ ಕಡೆ ಉಪ್ಪಿನಕಾಯಿಗೆ ಮಸಾಲ ರೆಡಿ ಮಾಡಿಕೊಳ್ಳೋಣ. ಪಾನಿಗೆ 1 ಟೇಬಲ್ ಸ್ಪೂನ್ನಷ್ಟು ಬಿಳಿ ಸಾಸಿವೆ ಹಾಕಿ ಸ್ವಲ್ಪ ಬಾಡಿಸಿ ಇದನ್ನು ಪ್ಲೇಟಿಗೆ ಹಾಕಿಕೊಳ್ಳುತ್ತಿದ್ದೇನೆ. ಇದೇ ಪಾನಿಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಹಾಕಿ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡಿ ಪ್ಲೇಟಿಗೆ ಹಾಕಿಕೊಳ್ಳುತ್ತಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳುತ್ತಿದ್ದೇನೆ. ಇದನ್ನೆಲ್ಲ ಜಾರಿಗೆ ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ಪುಡಿ ಮಾಡಿಕೊಳ್ಳೋಣ. ಈ ಅದಕ್ಕೆ ಪುಡಿ ಮಾಡಿಕೊಂಡಿದ್ದೇನೆ. ಇದೇ ಜಾರಿಗೆ 2 ಗೆಡ್ಡೆ ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಹಾಕಿ ಅರ್ಧ ಕಪ್ ನೀರು ಸೇರಿಸಿ ರುಬ್ಬಿಕೊಳ್ಳುತ್ತಿದ್ದೇನೆ. ಈ ಕಡೆ ಎರಳೆಕಾಯಿ ಹೋಳುಗಳು ಹದವಾಗಿ ಬೆಂದಿದೆ. ಇದಕ್ಕೆ ರುಬ್ಬಿದ ಮಸಾಲವನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ಅರ್ಧ ಕಪ್ ನೀರನ್ನು ಜಾರಿಗೆ ಹಾಕಿ ತೊಳೆದು ಸೇರಿಸಿಕೊಳ್ಳುತ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಇಂಗು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುತ್ತಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಬೇಯಲು ಬಿಡಬೇಕು. ಈಗ ಮಸಾಲ ಎಲ್ಲ ಚೆನ್ನಾಗಿ ಹಿಡಿದಿದೆ. ಇದಕ್ಕೆ ಒಗ್ಗರಣೆ ಹಾಕಿಕೊಳ್ಳೋಣ. ಪಾನಿಗೆ 2 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ 1 ಗೆಡ್ಡೆ ಗೆಜ್ಜಿದ ಬೆಳ್ಳುಳ್ಳಿ ಹಾಕಿ ಕಂದು ಬಣ್ಣ ಬಂದ ಮೇಲೆ ಇದನ್ನು ಉಪ್ಪಿನಕಾಯಿಗೆ ಸೇರಿಸಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಎರಳೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ಎರಳೆಕಾಯಿ ಉಪ್ಪಿನಕಾಯಿ ಅನ್ನಕ್ಕೆ, ರೊಟ್ಟಿಗೆ, ಮೊಸರು ಅನ್ನಕ್ಕೆ ಬಹಳ ರುಚಿಯಾಗಿರುತ್ತದೆ. ಬಹುಬೇಗ ಈ ಉಪ್ಪಿನಕಾಯಿ ಮಾಡಿಕೊಳ್ಳಬಹುದು. ಇದನ್ನು ಫ್ರಿಜ್ಜಿನಲ್ಲಿಟ್ಟು ಕೆಲವು ದಿನಗಳ ಕಾಲ ಬಳಸಿಕೊಳ್ಳಬಹುದು. ನೀವು ಕೂಡ ಟ್ರೈ ಮಾಡಿ. ನಾನು ಮಾಡಿದ ಈ ಎರಳೆಕಾಯಿ ಉಪ್ಪಿನಕಾಯಿ ನಿಮಗೂ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ. ಲೈಕ್ ಮಾಡುವುದನ್ನು ಮರೆಯಬೇಡಿ.
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.